ನಮಸ್ಕಾರ. ಕ್ಯಾಲ್ಕುಲಸ್ ನ್ಯೂಟನ್ ಮತ್ತು ಲೈಬ್ನಿಸ್ ಅವರಿಗಿಂತ ಮುಂಚೆ ಕೇರಳದ ಗಣಿತಜ್ಞರು ಅಭಿವೃದ್ಧಿಪಡಿಸಿದ್ದರೆ ಇದು ನಮ್ಮ ಇಂದಿನ ವಿಚಾರ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಮುನ್ನಡೆಗೆ ಕ್ರಾಂತಿಕಾರಕ ತಿರುವನ್ನು ತಂದ ಗಣಿತದ ಶಾಖೆ ಕ್ಯಾಲ್ಕುಲಸ್ ಅಥವಾ ಕಲನ ವಿಧಾನ. ಈ ಕಲನ ವಿಧಾನವನ್ನು 17ನೇ ಶತಮಾನದಲ್ಲಿ ಸರ್ ಐಸಾಕ್ ನ್ಯೂಟನ್ನು ಮತ್ತು ಗಾಟ್ಫ್ರೆಡ್ ವಿಲಿಯಮ್ ಲೈಬ್ನಿಸ್ ಅವರು ಅಭಿವೃದ್ಧಿಪಡಿಸಿದ್ರು ಅನ್ನೋದು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಐತಿಹಾಸಿಕ ಸಂಗತಿಯಾಗಿದೆ. ಆದರೆ ಅವ್ರಿಗಿಂತ ಸುಮಾರು 250-300 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಕೇರಳದಲ್ಲಿದ್ದ ಗಣಿತಜ್ಞರು ಕ್ಯಾಲ್ಕುಲಸ್ ಅಂದರೆ ಕಲನ ವಿಧಾನದ ಮೂಲಭೂತ ಪರಿಕಲ್ಪನೆಯನ್ನು ಆವಿಷ್ಕಾರ ಮಾಡಿದ್ರು ಅನ್ನುವ ಲೇಖನ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಐತಿಹಾಸಿಕ ಸಂಗತಿಗಳು, ದಾಖಲೆಗಳು ಏನನ್ನು ಹೇಳ್ತೇವೆ ಅನ್ನೋದನ್ನು ನಾವು ಈಗ ಒಂದೊಂದಾಗಿ ನೋಡೋಣ. 14ರಿಂದ 16ನೇ ಶತಮಾನಗಳ ಅವಧಿಯಲ್ಲಿ ಕೇರಳದಲ್ಲಿ ಕೇರಳ ಖಗೋಳ ಮತ್ತು ಗಣಿತದ ಶಾಲೆ ಅಂದರೆ ಕೇರಳ ಸ್ಕೂಲ್ ಆಫ್ ಆಸ್ಟ್ರಾನಮಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಹೆಸರಿನಲ್ಲಿ ಗಣಿತಜ್ಞರ ಮತ್ತು ಖಗೋಳ ವಿಜ್ಞಾನಿಗಳ ಒಂದು ಪರಂಪರೆ ಅಸ್ತಿತ್ವದಲ್ಲಿ ಇತ್ತು. ಸಾಮಾನ್ಯ ಶಕೆ 1340ರಿಂದ 1425 ಅವಧಿಯಲ್ಲಿ ಬದುಕಿದ್ದ ಸಂಗಮ ಗ್ರಾಮದ ಮಾಧವ ಈ ಶಾಲೆಯ ಸ್ಥಾಪಕರು ಅಂತ ಪರಿಗಣಿಸಲಾಗಿದೆ. ಈ ಸಂಗಮ ಗ್ರಾಮದ ಮಾಧವ ಆಚಾರ್ಯರ ಪರಂಪರೆಯಲ್ಲಿ ಬಂದ ಗಣಿತಜ್ಞರು ಹಲವಾರು ಗಣಿತದ ಮುಖ್ಯ ಪರಿಕಲ್ಪನೆಗಳನ್ನ ಪ್ರತಿಪಾದನೆ ಮಾಡಿದರು. ಕೇರಳದ ಗಣಿತಜ್ಞರು ಅನಂತ ಶ್ರೇಣಿಗಳು ಅಂದರೆ ಇನ್ಫೈನೈಟ್ ಸೀರೀಸ್ ಕುರಿತಾಗಿ ಸಾಕಷ್ಟು ಅಧ್ಯಯನಗಳನ್ನ ನಡೆಸಿದರು. ಅದರಲ್ಲಿಯೂ ವಿಶೇಷವಾಗಿ ಮಾಧವ ಅವರು ತ್ರಿಕೋನಮಿತಿ ಅಂದರೆ ಟ್ರಿಗ್ನೋಮಿಟ್ರಿಯ ಸೈನು, ಕೊಸೈನು ಮತ್ತು ಆರ್ಕ್ ಟ್ಯಾಂಜೆಂಟ್ ಫಲನಗಳನ್ನ ಅಂದರೆ ಫಂಕ್ಷನ್ಗಳನ್ನ ಅನಂತ ಶ್ರೇಣಿಗಳಲ್ಲಿ ಅಂದರೆ ಇನ್ಫೈನೈಟ್ ಸೀರೀಸ್ನಲ್ಲಿ ತೋರಿಸುವ ವಿಧಾನವನ್ನು ಕೂಡ ಕಂಡುಹಿಡಿದಿದ್ರು. ಇವುಗಳನ್ನು ಈಗ ಮಾಧವ ಶ್ರೇಣಿ ಅಥವಾ ಟೇಲರ್ ಶ್ರೇಣಿ ಅಂತ ಆರಂಭಿಕ ರೂಪಗಳು ಅಂತ ಗುರುತಿಸಲಾಗ್ತಾ ಇದೆ. ಉದಾಹರಣೆಗೆ ನಾವು ಪೈ ಮೌಲ್ಯಕ್ಕಾಗಿ ಮಾಧವರು ನೀಡಿದ ಸೂತ್ರ ಹೇಗಿತ್ತು ಅಂತ ನೋಡಬಹುದು. ಈ ಸೂತ್ರವನ್ನು ಕೆಲವರು ಮಾಧವ ಲೈಬ್ನಿಸ್ ಶ್ರೇಣಿ ಅಂತ ಈಗಲೂ ಕೂಡ ಕರೀತಾರೆ. ಪೈನ ಮೌಲ್ಯವನ್ನು 11 ದಶಮಾಂಶ ಸ್ಥಾನಗಳವರೆಗೆ ಇದು ನಿಖರವಾಗಿ ಗುರುತಿಸಿತ್ತು. ಕೇರಳ ಗಣಿತ ಶಾಖೆಯ ಇನ್ನೊಂದು ಮುಂದುವರೆದ ಬೆಳವಣಿಗೆ ಅಂತ ಹೇಳಿದ್ರೆ ಅನಂತ ಶ್ರೇಣಿಗಳ ಜೊತೆಗೆ ಅದು ಅವಕಲನ ಅಂದರೆ ಡಿಫರೆನ್ಸಿಯೇಷನು ಮತ್ತು ಅನುಕಲನ ಅಂದರೆ ಇಂಟಗ್ರೇಷನ್ನು ಪ್ರಕ್ರಿಯೆಗಳ ಮೂಲಕ ಮೂಲ ರೂಪಗಳನ್ನು ಬಳಸಿದ್ದು. ಈ ಗಣಿತಜ್ಞರು ಒಂದು ವಕ್ರರೇಖೆಯ ಕೆಳಗಿರುವ ಈ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಅನುಕಲನ ತತ್ವಗಳನ್ನ ಅಂದರೆ ಇಂಟಗ್ರೇಷನ್ ವಿಧಾನಗಳನ್ನ ಮತ್ತು ಬದಲಾವಣೆಯ ದರವನ್ನು ಅಂದರೆ ರೇಟ್ ಆಫ್ ಚೇಂಜನ್ನು ಅರಿಯೋದಕ್ಕೆ ಅವಕಲನ ಅಂದರೆ ಡಿಫರೆನ್ಷಿಯೇಷನ್ ಪರಿಕಲ್ಪನೆಗಳನ್ನ ಬಳಸ್ಕೊಂಡಿದ್ದರು ಮತ್ತು ರೂಪಿಸಿದ್ರು. ಇವರು ತಮ್ಮ ಗಣಿತದ ಈ ವಿಧಾನಗಳನ್ನು ಕೆಲವು ನಿರ್ದಿಷ್ಟ ಖಗೋಳ ವಿಜ್ಞಾನದ ಲೆಕ್ಕಾಚಾರಗಳಿಗೆ ಗ್ರಹಗಳ ಸ್ಥಾನಗಳನ್ನು ಅತ್ಯಂತ ನಿಖರವಾಗಿ ತಿಳಿಯೋದಕ್ಕೆ ಬಳಸ್ಕೊಂಡಿದ್ರು. ಗಣಿತದ ಈ ವಿಧಾನಗಳು ಜ್ಯೇಷ್ಠದೇವ ರಚನೆ ಮಾಡಿರುವ ಮಲಯಾಳಿ ಭಾಷೆಯಲ್ಲಿರುವ ಯುಕ್ತಿ ಭಾಷಾ ಮತ್ತು ನೀಲಕಂಠ ಸ್ವಾಮಿಯಾಜಿ ಅವರು ಸಂಸ್ಕೃತದಲ್ಲಿ ರಚಿಸಿರುವ ತಂತ್ರ ಸಂಗ್ರಹ ಮುಂತಾದ ಗ್ರಂಥಗಳಲ್ಲಿ ಕಾಣಸಿಗ್ತವೆ. ಯುಕ್ತಿ ಭಾಷಾ ಗ್ರಂಥದಲ್ಲಿ ಈ ವಿಧಾನಗಳಿಗೆ ತಾರ್ಕಿಕ ವಿವರಣೆ ಕೂಡ ನಮಗೆ ದಕ್ಕುತ್ತೆ. ಅನಂತ ಸರಣಿಗಳು ಅವಕಲನ, ಅನುಕಲನ ಅಂದರೆ ಇನ್ಫೈನೈಟ್ ಸೀರೀಸು ಮತ್ತು ಡಿಫರೆನ್ಷಿಯೇಷನ್ ಇಂಟಗ್ರೇಷನ್ ವಿಧಾನಗಳಿಗೆ ಕೇರಳದ ಗಣಿತದ ಪರಂಪರೆಯ ಕೊಡುಗೆ ಗಮನಾರ್ಹ ಆಗಿದ್ದರೂ ಕೂಡ ಕೇರಳದಲ್ಲೇ ಕ್ಯಾಲ್ಕುಲಸ್ ವಿಧಾನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಲಾಯಿತು ಅನ್ನುವರ ಹೇಳಿಕೆಗಳು ಏಕೆ ತಪ್ಪು ಅನ್ನೋದನ್ನು ನಾವೀಗ ನೋಡೋಣ. ಕೇರಳದ ಕ್ಯಾಲ್ಕುಲಸ್ ಗಣಿತಜ್ಞಾನ ಕ್ರಿಶ್ಚಿಯನ್ ಪಾದ್ರಿಗಳು ಮತ್ತು ವ್ಯಾಪಾರಿಗಳ ಮೂಲಕ ಯುರೋಪ್ಗೆ ತಲುಪಿರಬಹುದು. ಅವುಗಳನ್ನು ಅಧ್ಯಯನ ಮಾಡಿ ನ್ಯೂಟನ್ ಮತ್ತು ಲೈಬ್ನಿಸು ಕ್ಯಾಲ್ಕುಲಸ್ಸನ್ನು ತಾವೇ ಅಭಿವೃದ್ಧಿಪಡಿಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಎನ್ನುವ ವಾದಗಳನ್ನು ನಾವು ಅಂತರ್ಜಾಲದಲ್ಲಿ ಕಾಣಬಹುದು. ಆದರೆ ನ್ಯೂಟನ್ ಅಥವಾ ಲೈಬ್ನಿಸ್ ಅವರು ನೇರವಾಗಿ ಕೇರಳದ ಗ್ರಂಥಗಳನ್ನು ಅಧ್ಯಯನ ಮಾಡಿರೋದಕ್ಕೆ ಯಾವುದೇ ಕೂಡ ನಿರ್ಣಯ ಕೊಡುವಂಥ ಸಾಕ್ಷ್ಯಾಧಾರಗಳಾಗಲಿ ಪುರಾವೆಗಳಾಗಲಿಲ್ಲ. ಹೆಚ್ಚಿನ ಇತಿಹಾಸಕಾರರು ಎಲ್ಲ ಸಂಗತಿಗಳನ್ನು ಪರಿಗಣಿಸಿ ಯುರೋಪ್ನಲ್ಲಿ ಕ್ಯಾಲ್ಕುಲಸ್ ಅಂದರೆ ಕಲನ ವಿಧಾನ ಸ್ವತಂತ್ರವಾಗಿ ಅಭಿವೃದ್ಧಿಗೊಂಡಂತ ನಂಬ್ತಾರೆ. ಆದರೆ ಕೇರಳದ ಗಣಿತದ ಈ ಜ್ಞಾನ ಪರೋಕ್ಷವಾಗಿ ಬೇರೆ ರೂಪದಲ್ಲಿ ಯುರೋಪಿನ ಗಣಿತ ಚಿಂತನೆಗಳಿಗೆ ಪ್ರೇರಣೆಯನ್ನು ನೀಡಿರಬಹುದಾದ್ರೂ ಅದಕ್ಕೆ ಸದ್ಯಕ್ಕೆ ಯಾವುದೇ ಗಟ್ಟಿಯಾದ ಸಾಕ್ಷ್ಯಗಳು ಪುರಾವೆಗಳು ಇಲ್ಲಂತ ಇತಿಹಾಸಕಾರರು ತೋರಿಸ್ತಾರೆ. ಕ್ಯಾಲ್ಕುಲಸ್ ಅಂದ ತಕ್ಷಣ ನಮಗೆ ನಾವೀಗ ಬಳಸ್ತಾ ಇರುವ ವಿಧಾನದಂತೆ ಕೇರಳದ ವಿಧಾನ ಕೂಡ ಇದ್ದಿತ್ತು ಅನ್ನುವ ತಪ್ಪು ನಂಬಿಕೆ ಮೂಡ್ತದೆ. ನಾವೀಗ ಬಳಸ್ತಾ ಇರುವ ಕ್ಯಾಲ್ಕುಲಸ್ ಗಾಟ್ಫ್ರೆಡ್ ಲೈಬ್ನಿಸ್ ಅಭಿವೃದ್ಧಿಪಡಿಸಿದ ಮಾದರಿಯ ಕ್ಯಾಲ್ಕುಲಸ್ ಆಗಿದೆ ಹೊರತಾಗಿ ನ್ಯೂಟನ್ ಮಾದರಿ ಇದು ಕೂಡ ಅಲ್ಲ. ಕ್ಯಾಲ್ಕುಲಸ್ಸನ್ನು ಯಾರು ಮೊದಲು ಅಭಿವೃದ್ಧಿಪಡಿಸಿರೋ ಅನ್ನೋದ್ರ ಕುರಿತಾಗಿ ನ್ಯೂಟನ್ ಮತ್ತು ಲೈಬ್ನಿಸ್ ನಡುವೆ ದೊಡ್ಡ ಜಗಳನೆ ನಡೆದಿರುತ್ತೆ. ಈ ಕುರಿತಾಗಿ ನಾವು ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಆ ವಿಡಿಯೋ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ, ಆಸಕ್ತರು ಅದನ್ನು ನೋಡಬಹುದು. ಕೇರಳ ಪರಂಪರೆಯ ಕಲನ ವಿಧಾನ ಕ್ಯಾಲ್ಕುಲಸ್ ಹೊಂದಿರುವ ಹಲವು ಮೂಲ ಪರಿಕಲ್ಪನೆಗಳ ಅಂಶಗಳನ್ನು ಕೂಡ ಹೊಂದಿತ್ತು.
ಆದರೆ ನ್ಯೂಟನ್ ಮತ್ತು ಲೈಬ್ನಿಸ್ ಅವರ ಕ್ಯಾಲ್ಕುಲಸ್ನಂತೆ ಅದು ಒಂದು ವ್ಯವಸ್ಥಿತವಾದ ಮತ್ತು ಸಮಗ್ರವಾದ ಚೌಕಟ್ಟನ್ನು ಹೊಂದಿರಲಿಲ್ಲ. ನ್ಯೂಟನ್ ಮತ್ತು ಲೈಬ್ನಿಸ್ ಅವಕಲನ ಮತ್ತು ಅನುಕಲನವನ್ನು ಅಂದರೆ ಡಿಫರೆನ್ಸಿಯೇಷನ್ ಮತ್ತು ಇಂಟಗ್ರೇಷನ್ ಪರಸ್ಪರ ವಿಲೋಮ ಪ್ರತಿಕ್ರಿಯೆಗಳು ಅಂತ ತೋರಿಸಿದ್ರು ಮತ್ತು ಸಾಬೀತುಪಡಿಸಿದರು. ಕಲನ ವಿಧಾನದ ಮೂಲಕ ಮೂಲಭೂತ ಪ್ರಮೇಯವನ್ನು ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ನ ನ್ಯೂಟನ್ ಮತ್ತು ಲೈಬ್ನಿಸ್ ರೂಪಣೆ ಮಾಡಿದರು, ಕಟ್ಟಿಕೊಟ್ರು. ಈ ರೀತಿಯ ವ್ಯವಸ್ಥಿತವಾದ ಮತ್ತು ಸಾರ್ವತ್ರಿಕ ನಿಯಮಗಳ ಚೌಕಟ್ಟು ಕೇರಳದ ಗಣಿತದಲ್ಲಿ ಇರಲಿಲ್ಲ. ಕೇರಳದ ಗಣಿತಜ್ಞರ ಕಲನ ಅಂದರೆ ಕ್ಯಾಲ್ಕುಲಸ್ ವಿಧಾನ ಮತ್ತು ಗಮನ ನಿರ್ದಿಷ್ಟ ಖಗೋಳ ವಿಜ್ಞಾನದ ಸಮಸ್ಯೆಗಳನ್ನು ಪರಿಹರಿಸೋದರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಕೊನೆಯದಾಗಿ ಕಲನ ವಿಧಾನ ಅಂದರೆ ಕ್ಯಾಲ್ಕುಲಸ್ ವಿಧಾನದ ಆವಿಷ್ಕಾರ ಅಂದರೆ ಅದರ ಮೂಲಭೂತ ಪರಿಕಲ್ಪನೆಗಳನ್ನು ಮೊದಲು ಕಂಡುಹಿಡಿಯದೆ ಅಥವಾ ಅದನ್ನು ಒಂದು ವ್ಯವಸ್ಥಿತ ಸಾರ್ವತ್ರಿಕ ಗಣಿತ ಪದ್ಧತಿಯಾಗಿ ರೂಪಿಸುವುದೇ ಅನ್ನುವ ಪ್ರಶ್ನೆ ಕೇಳಿವಿ ನಮ್ಮ ಮುಂದೆ ನಿಲ್ಲುತ್ತೆ. ಕೇರಳದ ಗಣಿತಜ್ಞರು ನಿಸ್ಸಂದೇಹವಾಗಿ ಕಲನ ವಿಧಾನದ ಮೂಲ ಬೀಜಗಳನ್ನು ಬಿತ್ತಿದ್ರು. ಆದರೆ ನ್ಯೂಟನ್ ಮತ್ತು ಲೈಬ್ನಿಸ್ ಸ್ವತಂತ್ರರಾಗಿ ಅದೇ ಬೀಜಗಳನ್ನು ಬಿತ್ತಿ ಅದನ್ನು ಒಂದು ಭಾರಿ ಮರವಾಗಿ ಬೆಳೆಸಿದರು. ಅದನ್ನು ಹಲವು ನೈಸರ್ಗಿಕ ಸಂಗತಿಗಳನ್ನು ವಿವರಿಸೋದಕ್ಕೆ ಯಶಸ್ವಿಯಾಗಿ ಬಳಸಿ ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳು ಬೆಳೆಯುವಂತೆ ಮಾಡಿದರು ಅನ್ನೋದು ಚಾರಿತ್ರಿಕ ಸತ್ಯ. ಆದ್ದರಿಂದ ಕೇರಳದ ಗಣಿತ ಪರಂಪರೆಯ ಕಲನ ವಿಧಾನದ ಸಾಧನೆಯನ್ನು ಸಂಪೂರ್ಣವಾಗಿ ಕಡೆಗಣಿಸೋದು ಐತಿಹಾಸಿಕ ಅನ್ಯಾಯ. ಆದರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಉತ್ಪ್ರೇಕ್ಷೆ ಮಾಡಿ ನ್ಯೂಟನ್ ಮತ್ತು ಲೈಬ್ನಿಸು ಅವರು ಅಭಿವೃದ್ಧಿಪಡಿಸಿದ ಕ್ಯಾಲ್ಕುಲಸ್ ಕೇರಳದ ಗಣಿತ ಪರಂಪರೆಯ ವಿಧಾನವನ್ನು ಅನುಸರಿಸಿತ್ತು ಮತ್ತು ಅದರ ನಕಲು ಅಂತ ಹೇಳೋದು ಕೂಡ ಐತಿಹಾಸಿಕ ಅಪಚಾರ ಆಗುತ್ತೆ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಗಣಿತ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಒಂದೇ ಕಾಲದಲ್ಲಿ ಹಲವರಿಂದ ಸ್ವತಂತ್ರವಾಗಿ ಹೇಗೆ ಕಂಡುಹಿಡಿಯಲ್ಪಟ್ಟು ಮತ್ತು ಬೆಳೆಸಲ್ಪಟ್ಟು ಅದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.